ಏ ಎಲ್ಲ ಬಲಗಲಿಟ್ಟು ಕಾಲು ಹೇಳಿದ್ರನ್ರ ಇಲ್ಲೆಲ್ಲ ಬದ್ಕೊಂಡು ನೋಡ್ರೆ ಇಲ್ಲಿ ತಟ್ಟಿ ಆಡಿಸ್ತಾರೆ. ವಿಕ್ಕಿ ಏನಂತ ಇದಕ್ಕೆ ಸೀರಿಯಸ್ಲಿ ಇಲ್ಲ ಬರೋದು ಬಂದಿವ ನಾವು ಪ್ರಾಕ್ಟೀಸ್ ಮ್ಯಾಚ್ ಆಡ್ಕೊಂಡು ಹೋಗ್ತೈತೆ ಆಡ್ಕೊಂಡು ಹೋಗೋದು ಹೆಂಗೆ ಬೇರೆ ಯಾವುದೋ ಟೀಮ್ ಬಂದಿಲ್ಲ. ಸುಮ್ಮನೆ ಶಿವಮೊಗ್ಗದಿಂದ ಬಂದ್ಬಿಟ್ಟಿದ್ದೀವಿ. ಸುಮ್ಮನೆ ರಿಟರ್ನ್ ಶಿವಮೊಗ್ಗ ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಆಡ್ಕೊಂಡು ಪ್ರಾಕ್ಟೀಸ್ ಆಗುತ್ತೆ. ನಾಳೆ ಯಾವ್ದು ಸವಳಂಗದಲ್ಲಿ ಯಾವ್ದು ಊರ ಹೆಸರು ಅಂತದ್ದು ಬಿದ್ರಳ್ಳಿ ಹೋಗ್ಬಿಡಂಗಲ್ಲ. ಫಸ್ಟ್ ಮ್ಯಾಚ್ ಟೋಪಿ ತೆಗಿ ಹೆಂಗಾಗ್ತೀನಿ ಬರೋ ಮ್ಯಾಚ್ಗಳೆಲ್ಲ ಟೋಪಿ ಹಾಕೋ ಏನಿಲ್ಲ ಈ ವರ್ಷ ಫಸ್ಟ್ ಟೂರ್ನಿ ಇನ್ವೆಂಟ್ಮೆಂಟೇ ರಾಂಗ್ ಆಗಿ ಇನ್ವೆಂಟ್ ಆಗುತ್ತೆ. ನೀನೇ ಸರಿ ಇಲ್ಲ ಪಾಂಪ್ಲೆಟ್ಸ್ ಅಲ್ಲಿ 30 ಆಡ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಆಯ್ತಾ. ಅವ್ರನ್ನ ಕೇಳಿದ್ರೆ ಅವತ್ತಿಂದ ಅವನು ಕೊಟ್ಟಿರ ಕಾಟಕೋರಿ ಪಾಪ ಇನ್ನೊಂದ್ ಸ್ವಲ್ಪ ಫೋನ್ ಫಿಕ್ಸ್ ಮಾಡೋದು ಟೂರ್ನಮೆಂಟ್ ಹೋಗ್ತಾರ ಫೀಲ್ ಆಗ್ತಿದೆ. ಬಾ ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MK ವರ್ಡ್ ಯೂಟ್ಯೂಬ್ ಚಾನಲ್. ನಾನು MK ಜಾಲಿ. ಈಗ ಸವಳಂಗ ಹೋಗಿ ಅಲ್ಲಿ 30 ಆಡ ಇಲ್ಲ ಅದು ಹಂಗೆ ಟೈಮ್ ಆಗ್ಬಿಡ್ತು ಅಂದ್ಬಿಡ್ಬೇಕು. ಅಲ್ಲ ಶಿಕಾರಿಪುರ ಒಳ್ಳೆ ಸೀಟಿಗೆ ಪ್ಲೇಸ್ ಹುಡ್ಕೊಳ್ಳಿ. ಚೆನ್ನಾಗಿ ಮಲ್ಕೊಂಡ್ರೆ ಕೇಳಿದ್ರೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅನ್ನಲ್ಲಿ. ಹಾಂ ಸರಿ ಸಂದು ಸವಳಂಗ ಒಳ್ಳೆ ಹಾಸ್ಪಿಟ್ಲ್ ಆದೈತಾ? ಪ್ರೇಮಿಗೆ ಒಳ್ಳೆ ಬ್ಲೇಡ್ ಹಾಕ್ಬೇಕು ಆ ಥರ. ಇವತ್ತಿಡೀ ಗ್ರೌಂಡ್ ಹುಡ್ಕದೆ ಅಂತ ನನ್ನ ಕೆಲಸ ಎಲ್ಲ ಮಾಡಿ ಟೂರ್ನಮೆಂಟ್ ಹೊಡಿಲ್ಲ ಅಂದರೆ ಲೀಗ್ ಒಂದಿದ್ರೆ ಬರ್ಕೊಡ್ತೀನಿ ಕಾಣ ಪಕ್ಕ. ಇಕ್ಕಿನ 6 ಸಾವಿರ ಬಿಟ್ಟು ಕ್ರಾಸ್ ಮಧ್ಯಾಹ್ನ ಸಿಟಿಗೆ ಅಂತ ಹುಷಾರ ಬಂದಾರ ಅಲ್ಲೇ ಒಳಗೆ ಕಷ್ಟ ಇತ್ತು ನಡ್ಕೋ. ಅದೇನೋ ನಿಮಗೆ ಸಾಕಂದ್ರೆ ಅಲ್ಲೊಂದು ಯಾವುದೋ ಟೀಮ್ ಬಂತು. ಸಿಚುವೇಶನ್ ಹೆಂಗೈತೆ ಅಂದರೆ ನಾವು ಬಂದಿರೋ ಸ್ಟೈಲ್ ನೋಡ್ರಿ ಆಡಕ್ಕೆ ರೆಡಿ ಇಲ್ಲ. ಕಮಿಟಿ ಅವ್ರದ್ದೇ ಪರ್ಫೆಕ್ಟ್ ಜರ್ಸಿ ಹಾಕಿರೋದು. ಬೇರೆ ಕರ್ಕ ಬರ್ತಿಲ್ಲ ನನಗೆ ಎಲ್ಲಿ ಟೀಮೇ ಬರ್ತಿಲ್ಲ. ಬಂದವ್ರು ಆಡಕ್ಕೆ ರೆಡಿ ಇಲ್ಲ ಎಂತ ಮಾಡ್ತಾರೆ. 2 ಮ್ಯಾಚ್ ಹೊಡ್ರು ಪಾಪ ನಮ್ಮ ಕಳಿಸ್ತಾರೆ ಪಕ್ಕ. ಡೌಟೇ ಬೇಡ, 2 ಮ್ಯಾಚ್ ಹೊಡಿಬೇಕಷ್ಟೇ. ಏನಂತೀಯ ಗೊತ್ತಮ್ಮ ಇದ್ರ ಬಗ್ಗೆ? ಏನೇ ಅಂತೀಯ? ಹರಿಯಂಗಿಲ್ಲ ಹತ್ತಂಗಿಲ್ಲ ಕರ್ಕ ಬಂದಿದ್ದಿ ಗ್ರೌಂಡಿಗೆ ಬಂದು ಈಗ ಬಗ್ಗೆ ರೀಲ್ಸ್ ನೋಡೋದಾಯ್ತು. ಆಯ್ತು ಇಷ್ಟ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಬ್ಯಾಟಿಂಗ್ ಹೊಡ್ಬಿಟ್ರೆ ರನ್ ಇರುತ್ತೆ. ಇರೋದೇ ಮೇನ್ ಸ್ಟ್ರೆಂತೆ ಬಾಲಿಂಗ್ ಅಲ್ಲ. ಕಟ್ಟಕ್ಕೆಂಬಿಟ್ರೆ ಮುಗಿತಲ್ಲ. ಬೇಗ ಫ್ರೀಡಮ್ ಪಾರ್ಕ್ ಹೋಗಿ ಎಲ್ಲರೂ ಮನ್ಸ ಇಚ್ಚ ಆಡೋಣ. ಇವತ್ತು ನಮ್ಮ ಹುಡುಗರೆಲ್ಲ ಸಫಲ ಆಗಿದ್ದಾರೆ. ಯಾಕಂದ್ರೆ ನಮ್ಮ ಸೋಲೋ ಕಾರಣ ಅಂದ್ರೆ ಈ ದರಿದ್ರ. ಯಾಕಂತ ಕೇಳಿ ಅವ್ರು ಹೇಳ್ಕೊಂಡ್ಬಿಟ್ಟಿದ್ದ ಮನದಾಳದಿಂದ, ನಾನು ಯಾವತ್ತೂ ಫಸ್ಟ್ ಮ್ಯಾಚ್ ಅಲ್ಲಿ ಗೆದ್ದಿದ್ದು ಇತಿಹಾಸ ಇಲ್ಲ ಅಂತೆ. ಹಂಗಾಗಿ ಸೋತು ಮನೆ ಹೋಗ್ತಿದ್ದೀವಿ. ಗಾಯ್ಸ್, ನಿಮ್ಮ ಧನ್ಯವಾದಗಳು ನಮಗೆ. ಸೊ ಫ್ರೆಂಡ್ಸ್, ನಾನೀಗ ಹೇಳ್ತೀನಿ ನಾನೀಗ ಹೇಳ್ತೀನಿ ಮ್ಯಾಚ್ ಸಮರಿ ಹೇಳ್ತಾ ಇದ್ದೆ. ಫಸ್ಟ್ ಓವರ್ ಹೋಗಿ 2 ಏಟ್ ಹೊಡ್ಸ್ಕೊಂಡ. ಸರಿ 1 ಏಟ್ ಹೊಡ್ಸ್ಕೊಂಡ. ಇನ್ನು ಮನವರಿ ತಗೋತಾ ಇದ್ದೆ. ಸೆಕೆಂಡ್ ಓವರ್ ಹೋಗಿ 3 ಏಟ್ ಹೊಡ್ಸ್ಕೊಂಡ. ಟೋಟಲ್ ಆಗಿ 2 ಓವರ್ಗೆ 34 ರನ್ ಹೊಡ್ಸ್ಕೊಂಡ. ನಾನಾದ್ರೆ ನಾ ಹೇಳ್ದಂಗ್ ಮಾಡಿದೀನಿ, ಇವನಾದ್ರೆ ಹೇಳ್ದಂಗ್ ಮಾಡಿಲ್ಲ. ಈಗ ಗ್ಯಾಸ್ ಎಲ್ಲ ಕಾರಣ ಯಾರೋ ಸಾಕ್ದವಂತ ಇಷ್ಟೊಂದು ಇರಲ್ಲ ಕಣ. ಒಂದೇ ಕಡೆ ಇದ್ದಿದ್ರೆ ಊರವ್ರು ಬಿಡ್ತಿದ್ರ ನಲ್ಲಿ. ಇಲ್ಲ, ಕೆರೆ ಗುತ್ತಿಗೆ ತಗೊಂಡಿರ್ಬೇಕು. ಅದೇ ಕೆರೆ ಗುತ್ತಿಗೆ ತಗೊಂಡು ಯಾರೋ ಸಾಕಿ ಹೊಡಿಲ್ಲ. ನಿಜ ನೋಡಿ, ಜೋರ ಹೊಡಿಬಿಡ. ಅಲ್ಲಿ ದೊಡ್ಡದೈತೆ ನೋಡ. ಅದೇ ಸಮಾಚಾರ. ನೆಕ್ಸ್ಟ್ ಕೊನೆಗೂ ಶಿವಮೊಗ್ಗ ಬಂದ್ವಾ. ಇದೊಳ್ಳೆ ಮನ್ಸಿಗೆ ಸಮಾಧಾನ ಆಗಲಿ ಅಂತ ಫ್ರೀಡಮ್ ಪಾರ್ಕ್ ಆಡಕ್ಕೆ ಬಂದರೆ ಇಲ್ಲೂ ನೀಟಾಗಿ ಚೆನ್ನಾಗಿ ಆಡೋಕ್ಕಾಗಿಲ್ಲ. ಅದೇ ಸಹಾಯಕ್ಕೆ ಗ್ರಾಚರ್ ಹೆಂಗೈತೆ ನೋಡಿ. ಇವತ್ತು ಪ್ರಾಕ್ಟೀಸ್ ಮ್ಯಾಚಲ್ಲಿ ಚೆನ್ನಾಗಿ ಆಡೋಕ್ಕಾಗಿಲ್ಲ. ಸಲ 1 ಏಟ್ ಹೊಡೆದಿಲ್ಲ ಪ್ರಾಕ್ಟೀಸ್ ಮ್ಯಾಚಲ್ಲಿ ಇವತ್ತು. ಸೊ ಫ್ರೆಂಡ್ಸ್, ಫೈನಲ್ ಆಗಿ ರೂಮಿಗೆ ಬಂದಿದ್ದೀನಿ. ಫ್ರೆಶ್ ಅಪ್ ಅಂತೂ ಆಗೋಯ್ತು. ಬಟ್ ಬೆಳಗ್ಗೆ ಅದೇ ಚಿತ್ರಾನ್ನ ತಿಂದ್ಕೊಂಡು ಹೋಗಿದ್ದೆ. ಈಗ ಅದವರೆಗೂ ಬೇರೆ ಏನೂ ತಿಂದಿಲ್ಲ. ಸಿಕ್ಕಾಬಡೆ ಹಶ್ವಾಗ್ತೈತೆ. ಸಿಕ್ಕಾಬಡೆ ಹಶ್ವಾಗ್ತಿರೋದಕ್ಕೂ ಈಗ ಚಪಾತಿ ತಿಂದ್ಕೊಂಡು ಸದ್ಯಕ್ಕೆ ಸುಧಾರಿಸ್ಕೋಬೇಕು. ಸೊ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಡೈರಿ ಬರೆದು ಹಾಗೆ ಒಂದು ಸ್ವಲ್ಪ ಎಡಿಟ್ ಮಾಡೋದಿದೆ. ಎಡಿಟ್ ಮಾಡಿಬಿಟ್ಟು ನಿಮ್ಗೆ ಒಂದು 12 ಗಂಟೆ ಅಷ್ಟೊತ್ತಿಗೆ ಸಿಗ್ತೀನಿ ಆಯಿತಾ? 12:20 ಟೈಮು. ಸೊ ಗುಡ್ ನೈಟ್ ಫ್ರೆಂಡ್ಸ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ನೋಡ್ಬೋದು 4:47 ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಎಡಿಟ್ ಇದೆ. ಈಗ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಸಿಗ್ತೀನಿ. ಮತ್ತೊಮ್ಮೆ ಬೆಳಗಿನ ಶುಭೋದಯ ಗೆಳೆಯರೆ. ಈಗ ಆಯಿತು, ಆಲ್ಮೋಸ್ಟ್ ಅಲ್ಲಿ ಎಡಿಟ್ ಎಲ್ಲ ಮುಗೀತು. ಈಗ ಒಂದು ಸ್ವಲ್ಪ ಸಿಕ್ಕಾಬಡೆ ಹಶ್ವಾಗ್ತಿದೆ. ನಿನ್ನೆ ಕೂಡ ನಿನ್ನೆ ಗೊತ್ತಲ್ಲ ಏನೇನಾಯಿತು ಅಂತ. ನಿನ್ನೆ ಲಾಗ್ ನೋಡ್ಕೊಬಂದು ಗೊತ್ತಾಗುತ್ತೆ. ಸೊ ಹಾಗಾಗಿ ಮತ್ತೆ ಹೇಳೋದು ಬೇಡ ಅನ್ನ. ಸೊ ಈಗ ಬೇಗ ತಿಂಡಿ ತಿನ್ಕೊಬರ್ಬೇಕು. ಹಂಗೆ ಸಂಡೇ ಇವತ್ತು ಒಂದು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಳ್ಬೋದು. ಯಾವ್ದಾದ್ರು ಸ್ಟ್ರೇಂಜರ್ ಮದುವೆ ಊಟ ಮಾಡಬೇಕು ಅಂತ ಅನಿಸ್ತಾ ಇದೆ. ಬರ್ತೀನೋ ಯಾವ್ದಾರು ಒಂದು ಸ್ಟ್ರೇಂಜರ್ ಮದುವೆ ಊಟ ಮಾಡ್ಕೊಬರೋಣ? ಯಾಕೆ ಯಾವಾಗ ಜನರ ಕೈಲಿ ದುಡ್ಡು ಓಡಾಡುತ್ತೋ ಅವಾಗ ಆಟೋಮೆಟಿಕ್ಕಾಗಿ ನಾವು ಗ್ರೋ ಆಗುತ್ತೆ ಆಯಿತಾ. ಅದಕ್ಕೆ ನನ್ನ ಪ್ಲಾನ್ ಹೇಳ್ತೀನಿ ಕೇಳಿಸ್ಕ. ರಿಸರ್ವ್ ಬ್ಯಾಂಕು
ದುಡ್ಡು ಪ್ರಿಂಟ್ ಮಾಡಬೇಕು. ದುಡ್ಡು ಪ್ರಿಂಟ್ ಮಾಡಿ ಎಲ್ಲರ ಅಕೌಂಟಿಗೆ ಹಾಕ್ಬೇಕು. ಹಂಗೆ ಹಾಕ್ರಿ ಎಂತ ಗೊತ್ತಾ, ಹಿಂಗೆ ಅಂದರೆ ಎಲ್ಲರ ಕೈಲಿ ದುಡ್ಡು ಐತೆ, ನೀನು ಅದನ್ನ ಬೈ ಮಾಡ್ತೀಯ, ಅದನ್ನ ಮಾಡಿದ್ದೀವಿ. ಇದಕ್ಕೆ 10,000 ರೂಪಾಯಿ, ಇದಕ್ಕೆ ನೋಡು 20,000 ರೂಪಾಯಿ ವ್ಯಾಲ್ಯೂ. ಹಾಂ, 20,000 ರೂಪಾಯಿ ವ್ಯಾಲ್ಯೂನ ನೀನು ಬೈ ಮಾಡಿ ನೀವು ಮಾಡ್ತೀಯ ಅನ್ನೋಕ್ಕೆ ಇದಕ್ಕೆ ವ್ಯಾಲ್ಯೂನೇ ಇಲ್ಲ. ಇದು ಬೇಕು ಅಂತ ಅನ್ಸೋದೇ ಇಲ್ಲ ಅಂತ. ಇದು ಬ್ಲ್ಯಾಕ್ ಆ್ಯಂಡ್ ವೈಟು, ಪಪ್ಪಿ ಲವ್ವು. ನಾಳೆ ಇಂಟರ್ನಲ್ಲು, ನಾಳೆಯಿಂದ ಸ್ಟಾರ್ಟ್ ಕರ್ಮ. ನಾಳೆ ಇಂಟರ್ನಲ್ಲು ಹೇಗೆ ಓದ್ತೀನಂತ ಸಕ್ಕದಾಗಿ ಓದ್ತೀನಿ ಗೊತ್ತಾ. ನಾನು ಮಾತ್ರ ಇಂಟರ್ನಲ್ಲಿಗೆ ಫಸ್ಟ್ ಇಂಟರ್ನಲ್ ಒಂದು ಅಟೆಂಡ್ ಮಾಡಿಲ್ಲ. ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಹೊರಡು. ನನ್ನೂ ಬರಲ್ಲ ಅಂತೇನೆ, ಪ್ರೇಮ್ನೂ ಬರಲ್ಲ ಅಂತೇನೆ, ಒಬ್ಬನೇ ಹೋಗ್ಬೇಕಲ್ಲಿ. ಭತ್ಯ ಬರಲ್ಲ. ಈಗ ಭತ್ಯ ಬರಲ್ಲ ಹೇಳು. ಪವನ್ ಬರ್ತಾನೆ, ನೀವು ಈ ಬಟ್ಟೆ ಬೇಡ, ಬೇರೆ ಬಟ್ಟೆ ನಾ ತೊಳಿತೀನಿ ಬಾ. ನಾ ತೊಳಿತೀನಿ ಬಾ. ಬಟ್ಟೆ ಸತ್ತಲ್ಲ ಹತ್ರ ನಂಗೆ ಇನ್ನು ಕೊಡು. ಯಾವ ಬಟ್ಟೆ ಬೇಕು? ಇಲ್ಲಿರೋ ಬಟ್ಟೆ ಯಾವ್ದು ಬೇಕು ತಗ. ಇಷ್ಟ ಧೈರ್ಯ ಸಾಕ ನಿಂಗೆ? ಯಾವ ಬಟ್ಟೆ ಬೇಕು ತಗ. ಹಾಕಲ್ಲ, ಆಗತ್ತಕ್ಕ ಹಾಕೋಂಗಿ ಹಾಕಬೇಕ. ಇನ್ನೇನ್ ಬೇಕಲ್ಲ, ಹೇಳ್ ಮಾಡಿಸ್ದಂಗ ಐತಲ್ಲ ಅದು. ಮದುವೆ ಗಂಡಲ್ಲ ಇದರಲ್ಲೇ, ನೀನಲ್ಲ ಮದುವೆ ಗಂಡಲ್ಲಿ. ನಿನ್ನ ನಿನ್ನ ಕೇಳಿ, ನಿನ್ ಮುಯಿ ಕೊಡಕಲ್ಲ, ಕರ್ಕೊಂಡೋಗಲ್ಲ ನಾನು. ತಮ್ಮ ನೋಡಿಲ್ಲಿ ದಬ್ಬಾಳಿಕೆ ಮಾಡ್ಬೇಕತ್ತ, ಸುಮ್ನೆ ಆರಾಮ್ಸೆ ರೆಡಿ ಆಗೋ. ಒಂದು ವಿಡಿಯೋ ಮಾಡತ್ತಲ್ಲಿ ನೀ ರೆಡಿ ಆಗು. ನೋಡು, ನನ್ ಬೇರೆ ಎಂತಕ್ಕೂ ಇರುತ್ತಿಲ್ಲ, ನಾ ಇರೋದು ಮದುವೆ ಕರಿತೇನೆ. ನೋಡ್ರಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ಬಟ್ಟೆ ಒತ್ತಾಯ ಮಾಡಕ್ಕಂತ ಯಾವ ಹುಡುಗಿಯರು ನೋಡಕ್ ಬೇಡ, ಈಗ ನೀನಾಗ ಹೆಚ್ಚಿ ಬಿಚ್ಚ ನಾವು ಇಚ್ಚದ. ನೋಡಿ ಫ್ರೆಂಡ್ಸ್, ಒತ್ತಾಯ ಮಾಡಕ್ಕಂತ ಫ್ರೆಂಡ್ಸ್, ಯಾರೋ ಗೊತ್ತಿಲ್ಲದೆ ಇರೋರು ಮದುವೆ ಹೋಗಿ ಊಟ ಮಾಡೋದು ತುಂಬ ವೀಡಿಯೋಸ್ಗಳನ್ನ ನೋಡಿದ್ದೆ. ಅದನ್ನು ನಾನು ಮಾಡೋಂತ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ ಬಂದಿರೋ ಕಾರಣದಂಗೆ ಸೊ ಡೇ 6ಅಲ್ಲಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೂ ಬೇಜಾರಿಲ್ಲ. ಹಾಗೆ ಸಿಗೋಣ ಡೇ 6 ವ್ಲಾಗಲ್ಲಿ. ಸೈನಿಂಗ್ ಆಫ್.